ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ನಾನು ಓಟ್ಸ್ ಪುಡ್ಡಿಂಗನ್ನು ಮಾಡ್ತಾ ಇದ್ದೇನೆ. ಮೊನ್ನೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಎಲ್ಲ ವೀಡಿಯೋ ಕ್ಲಿಪ್ಸ್ ಇತ್ತು. ನನಗೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ. ಈಗ ಕೆಲವು ಎಲ್ಲ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಈ ರೆಸಿಪಿಗಳನ್ನೆಲ್ಲ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ನೀವು ಕೂಡ ವೆಯ್ಟ್ ಲಾಸ್ ಆಗಿ ಅಂತ ಹೇಳ್ತೇನೆ. ನಾನಿಲ್ಲಿ ಓಟ್ಸನ್ನು ಆಲ್ರೆಡಿ ನೈಟ್ ಮೊಸರು ಹಾಕಿ ನೆನೆಸಿಟ್ಟಿದ್ದೆ ಫ್ರಿಜ್ಜಲ್ಲಿ ಓವರ್ ನೈಟ್. ಆಮೇಲೆ ಬೆಳಿಗ್ಗೆ ಚಿಯಾ ಸೀಡ್ಸನ್ನು ಹಾಲಲ್ಲಿ ನೆನೆಸಿಟ್ಟಿದ್ದೇನೆ. ಸ್ವಲ್ಪ ಹಾಲು, ಚಿಯಾ ಸೀಡ್ಸ್ 1.5 ಸ್ಪೂನ್ ಹಾಕಿ ನೆನೆಸಿಟ್ಟಿದ್ದೇನೆ. ಇದನ್ನು ಈಗ ಓಟ್ಸಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಡ್ರೈ ಫ್ರೂಟ್ಸು, ಒಣ ದ್ರಾಕ್ಷಿ, ಹಾಗೆ ನಟ್ಸ್, ಸೀಡ್ಸ್ ಏನು ಇದೆ ಅದೆಲ್ಲವೂ ಕೂಡ ಒಂದು ಸ್ವಲ್ಪ ಕೂಡ ಈ ಪುಡ್ಡಿಂಗಿಗೆ ಸೇರಿಸ್ಕೊಂಡಿದ್ದೇನೆ. ತುಂಬಾ ಟೇಸ್ಟಿಯಾಗಿರ್ತದೆ. ನಿಮಗೆ ಸ್ವೀಟ್ಗೆ ಬೇಕು ಅಂತ ಹೇಳಿದರೆ ಹನಿ ಆ್ಯಡ್ ಮಾಡ್ಕೊಳ್ಬೋದು, ದ್ರಾಕ್ಷಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಮೊನ್ನೆ ತಂದದ್ದು ಮ್ಯಾಂಗೋ ಹಾಫ್ ಪೀಸ್ ಇತ್ತು ಫ್ರಿಜ್ಜಲ್ಲಿ, ಹಾಗೆಯೇ ಇಟ್ಟಿದ್ದೆ. ಆ ಮ್ಯಾಂಗೋದು ಪೀಸಸ್ ಈಗ ಹಾಕ್ಕೊಂಡೆ. ಮ್ಯಾಂಗೋ ಹಾಕಿದರೆ ಕೇಳೋದೇ ಬೇಡ, ಸೂಪರಾಗಿರ್ತದೆ ಪುಡ್ಡಿಂಗ್. ಮ್ಯಾಂಗೋ ನಂದು ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು. ಹಾಗಂತೇಳಿ ನಾವು ಮ್ಯಾಂಗೋವನ್ನು ಜಾಸ್ತಿ ತಿನ್ನುವ ಹಾಗಿಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ಅಂತೇಳಿ ತಿನ್ನದೇ ಕೂಡ ಇರಬೇಕು ಅಂತಿಲ್ಲ. ಮ್ಯಾಂಗೋವನ್ನು ತಿನ್ಬೋದು, ಪೋಷನ್ ಕಂಟ್ರೋಲಲ್ಲಿ ತಿನ್ನಬೇಕು. ಹೀಗೆ ಮಾಡಿದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಆಗ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಹನಿಯನ್ನು ಸೇರಿಸ್ಕೊಂಡೆ. ನನಗೆ ಸ್ವಲ್ಪ ಲಿಕ್ವಿಡ್ ಆಗಿ ಇರಬೇಕು ಅಂತೇಳಿ ನಾನು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡಿಕೊಂಡೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಸ್ವಲ್ಪ ಹಾಲು ಮೊಸರು ಎಲ್ಲ ಹಾಕ್ಕೊಂಡ್ರು ಕೂಡ ತೊಂದರೆ ಇಲ್ಲ. ಮಾರ್ನಿಂಗಿದ್ದು ಬ್ರೇಕ್ಫಾಸ್ಟ್ ಒಳ್ಳೆ ಹೊಟ್ಟೆ ಗಟ್ಟಿ ಆಗಬೇಕು ನಮಗೆ. ನೋಡಿ, ಈ ಥರ ಲಿಕ್ವಿಡ್ ಇದ್ದರೆ ನನಗೆ ಇಷ್ಟ. ನಿಮಗೆ ಸ್ವಲ್ಪ ತಿಕ್ಕಾಗಿರಬೇಕು ಅಂತೇಳಿ ಇದ್ದರೆ ಹಾಲು ಕಡಿಮೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಈಗ ಮಾರ್ನಿಂಗ್ ಇದ್ದೊಂದು ಪುಡ್ಡಿಂಗ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಮಧ್ಯಾಹ್ನವರೆಗೆ ಹಶ್ವೇನೇ ಆಗಲ್ಲ ಇಷ್ಟು ತಿಂದರೆ. ಆಮೇಲೆ ಮತ್ತೊಂದು ದಿವಸ ಮಾರ್ನಿಂಗ್ ನಾನು ಡಿಟಾಕ್ಸ್ ಅಂತ ಹೇಳಿ ಇದು ವಾಟರ್ ಮೆಲನ್ ಜ್ಯೂಸ್ ಕೊಡ್ತೆ. ಇದಕ್ಕೆ ಏನೂ ಹಾಕ್ಕೊಳ್ಳಿಲ್ಲ ನಾನು, ಜಸ್ಟ್ ವಾಟರ್ ಮೆಲನ್ನ ಕಟ್ ಮಾಡಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡ್ದದ್ದಷ್ಟೇ. ಹೀಗೆ ಮಾಡೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಬರುತ್ತೆ. ಬೆಳಿಗ್ಗೆ ಒಂಥರ ಬೇಜಾರಾಗೋದು ಅಥವಾ ಒಂಥರ ಸುಸ್ತಾದಾಗ ಆಗ್ತದೆ ಅಂತ ಆದರೆ ಈ ಥರ ಜ್ಯೂಸ್ ಕುಡಿದ್ರೆ ಒಮ್ಮೆಲೆ ಎನರ್ಜಿ ಬರುತ್ತೆ. ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಎನರ್ಜಿ ಬರುತ್ತೆ. ಇದಕ್ಕೆ ನೀವು ಪುದೀನ ಮತ್ತು ಲೆಮನ್ ಕೂಡ ಆ್ಯಡ್ ಮಾಡಿ ಕುಡಿಬೋದು. ಬಟ್ ನನಗೆ ಬರೀ ವಾಟರ್ ಮೆಲನ್ ಜ್ಯೂಸ್ ಕುಡಿಲಿಕ್ಕೆ ಇಷ್ಟ, ಹಾಗಾಗಿ ನಾನು ಅಷ್ಟೇ ಮಾಡಿಕೊಂಡೆ. ಇಲ್ಲಿ ಒಂದು 2-3 ಅಂದರೆ ಅಷ್ಟು ಇದನ್ನು ನಾನು ಸೋಸ್ಕೊಳ್ಳಿಕ್ಕೆ ಅಂತ ಹೋಗಲಿಲ್ಲ. ವಾಟರ್ ಮೆಲನ್ ಅಷ್ಟು ಕಟ್ ಮಾಡಿಕೊಂಡೆ, ಗ್ರೈಂಡ್ ಮಾಡಿಕೊಂಡೆ, ಗ್ಲಾಸ್ಗೆ ಹಾಕ್ಕೊಂಡು ಕುಡಿದದ್ದು. ನಿಮಗೆ ಆ ಥರ ಕಟ್ ಪೀಸ್ ಹಾಗೇ ತಿನ್ನಲಿಕ್ಕೆ ಇಷ್ಟ ಅಂದರೆ ಹಾಗೇ ತಿನ್ನಿ. ಬಟ್ ನನಗೆ ಜ್ಯೂಸ್ ಮಾಡಿ ಕುಡಿಯೋದಂದರೆ ತುಂಬಾ ಇಷ್ಟ. ಹಾಗಂತೇಳಿ ಶುಗರ್ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಜಸ್ಟ್ ವಾಟರ್ ಮೆಲನ್ ಓನ್ಲಿ. ನೀರು ಕೂಡ ಹಾಕ್ಕೊಳ್ಳಿಕ್ಕಿಲ್ಲ, ಜಸ್ಟ್ ಒಂದು ಸ್ವಲ್ಪ ಮಿಕ್ಸಿ ರನ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇಲ್ಲದ್ರೆ ಮಿಕ್ಸಿ ರನ್ ಆಗೋದಿಲ್ಲ, ಅದಕ್ಕೋಸ್ಕರ. ಅದು ಸಹ ಬೇಡ, ಎಷ್ಟು ಮಿಕ್ಸಿ ರನ್ ಆಗ್ತದೆ ಒಂದು ಸ್ವಲ್ಪ ಅಂತ ಹೇಳಿ ಆದರೆ ಆಮೇಲೆ ನೀರು ಹಾಕಬೇಕು ಅಂತಿಲ್ಲ. ಎಷ್ಟು ಕಡಿಮೆ ಆಗ್ತದೆ ಅಷ್ಟು ನೀರು ಹಾಕಿ ಜಸ್ಟ್ ಫ್ರೂಟ್ ಜ್ಯೂಸನ್ನು ಕುಡೀರಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದನ್ನು ಈವ್ನಿಂಗ್ ಟೀ ಟೈಮಲ್ಲಿ ಕೂಡ ಕುಡಿಬೋದು, ಟೀಯ ಬದಲಾಗಿ. ಇಲ್ಲಿ ನಾನು ಕೂಡ ಹಾಗೆ ಮಾರ್ನಿಂಗ್ ತಗೊಳ್ತಾ ಇದ್ದೇನೆ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ನೋಡಿ, ಇದನ್ನು ಗ್ರೈಂಡ್ ಮಾಡಿ ಆಯಿತು, ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಸೂಪರಾದ ಟೇಸ್ಟಿಯಾದ ಯಮ್ಮಿ ಆದಂತಹ ಜ್ಯೂಸ್ ರೆಡಿ ಆಯಿತು. ಫ್ರಿಜ್ಜಲ್ಲೇ ಇತ್ತು, ವಾಟರ್ ಮೆಲನ್ ಆಗಿ ಕೂಲಾಗಿತ್ತು ಕೂಡ. ಈಗ ಮಳೆಗಾಲ ಆದರೂ ಬಿಸಿಲು ಸ್ಟಾರ್ಟ್ ಆಯಿತು ವಾಪಸ್. ಈ ಥರ ಜ್ಯೂಸ್ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಇದನ್ನು ನೀವು ಮಿಡ್ ಮಾರ್ನಿಂಗ್ ಆಗಿ ಕೂಡ ಕುಡಿಬೋದು ಕೆಲವೊಂದು ಸತಿ, ಅದು ಕೂಡ ಒಳ್ಳೆಯದು. ಅಲ್ಲವೇ ಕೂಡ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡ್ದಾಯಿತು. ಇನ್ನು ನಾನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪರೇಷನಲ್ಲಿ ಇದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ಕಾಬೂಲ್ ಚನಾದಿಂದ ಮಾಡ್ತಾ ಇದ್ದೇನೆ, ದೋಸೆ ಮಾಡುವ ಅಂಥೇಳಿ. ಹಾಗೆ ಇಲ್ಲೆಲ್ಲ ನೆನೆಸಿದ್ದೇನೆ, ತೋರಿಸ್ತೇನೆ ನಿಮಗೆ ಎಂತೆಲ್ಲ ಮಾಡಿದ್ದೇನೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅದಾದ ನಂತರ ನೋಡಿ ನೆನೆಸಿದ್ದೇನೆ. ನೆನೆಸಿ ಅದರಲ್ಲಿದ್ದ ನೀರೆಲ್ಲ ಬಸ್ದು ಅದಕ್ಕೆ ಒಂದು ತುಂಡು ಹಸಿಮೆಣಸು, ಶುಂಠಿ ಹಾಕ್ಕೊಂಡಿದ್ದೇನೆ. ಹಾಗೆ ನಾನು ನೆಲಗಡಲೆ ಚಟ್ನಿ, ಶೇಂಗಾ ಕಾಳು ಚಟ್ನಿ ಮಾಡಬೇಕು ಅಂತೇಳಿ ಕಾಯಿ ಕೂಡ ಹುರಿದಿಟ್ಟಿದ್ದೇನೆ. ಜೊತೆಗೆ ನೋಡಿ ಇಲ್ಲಿ ಶೇಂಗಾ ಹುರಿದಿಟ್ಟಿದ್ದೇನೆ. ಇಷ್ಟೆಲ್ಲ ಇದೆ. ಈಗ ಮಾಡುವ ನಾವು ಒಂದು ದೋಸೆ ಹಾಕಬೇಕು. ದೋಸೆಗೆ ನಾನು ಈ ಶೇಂಗಕ್ಕೆ ಸ್ವಲ್ಪ ಜೊತೆಗೆ ಚಿರೋಟಿ ರವೆ ಕೂಡ ಬೇಕು ಅಂತೇಳಿ ಸ್ವಲ್ಪ ತೆಗೆದಿಟ್ಟಿದ್ದೇನೆ. ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿದರೆ ದೋಸೆ ಮಾಡಲಿಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ. ಈಗ ಮಾಡುವ.
ಇಲ್ಲಿ ನಾನು ಮೊದಲಿಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ಚಟ್ನಿಯನ್ನು ಮಾಡಿಕೊಳ್ಳುವ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದು. ನಾನು ಸ್ವಲ್ಪ ಯಾಕೆಂದರೆ ಕಾಯಿ ತುರಿ ಯಾವಾಗಲೂ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ಕಾಯಿ ತುರಿಯನ್ನು ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಹಾಗೆ ಪ್ರೋಟೀನ್ ನಮಗೆ ಈ ನೆಲಗಡಲೆನ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ನೆಲಗಡಲೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಅಷ್ಟು ಹಸಿ ಹಸಿಯಾಗಿ ಇರುತ್ತೆ. ನೋಡಿ, ಕಲರ್ ಅಷ್ಟು ಬ್ರೌನ್ ಬರುವಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹುಣಸೆ ಹಣ್ಣು, ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ಮೆಣಸು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಹಾಕ್ಕೊಂಡು, ರುಚಿಗೆ ಉಪ್ಪೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇದ್ರೆ ಚಟ್ನಿ ರೆಡಿ. ಮತ್ತು ಇನ್ನು ಒಗ್ಗರಣೆ ಯಾವುದು ಹಾಕ್ಕೊಳ್ಳಿಲ್ಲ. ಎಣ್ಣೆ ಅಂತ ಹೇಳಿ ಸ್ವಲ್ಪ ನಾವು ನೆಲಗಡಲೆ ಫ್ರೈ ಮಾಡುವಾಗ ಒಂದು ಚಮಚ ಎಣ್ಣೆ ಹಾಕಿದೆಲ್ಲ ಅಷ್ಟಿದೆ. ಮತ್ತು ಇನ್ನು ನೆಕ್ಸ್ಟ್ ಪುನಃ ಒಗ್ಗರಣೆ ಅಂತ ಹೇಳಿ ಚಟ್ನಿಗೆ ಹಾಕ್ಕೊಳ್ಳಿಕ್ಕಿಲ್ಲ. ಈಗ ರುಚಿಯಾದಂತಹ ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ನೋಡಿ ಈ ಥರ ಆಯಿತು. ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರ್ತದೆ. ನಿಮಗೆ ಇನ್ನೂ ಇದಕ್ಕೆ ಬೇಕಾದರೆ ಬೇರೆ ಏನಾದರೂ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಷ್ಟೇ ಮಾಡಿದ್ದು. ಹಾಗೆ ಇಲ್ಲಿ ನೋಡಿ, ಇದು ಕಾಬೂಲ್ ಚನ್ನ ನಾನು ರಾತ್ರಿ ನೆನೆಸಿದ್ದೆ. ಇಷ್ಟೇ ತಗೊಂಡಿದ್ದು, ಒಂದು ಮುಷ್ಟಿ ಅಷ್ಟು ತಗೊಂಡ್ರೆ ಅದು ಒಬ್ಬರಿಗೆ ಸಾಕಾಗುತ್ತೆ. ಮತ್ತು ನನಗೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ನೈಟ್ ಡಿನ್ನರ್ಗೆ ಕೂಡ ಸಾಕಾಗ್ತದೆ ಒಬ್ಬರಿಗೆ ಅಂತ ಹೇಳಿ. ಆದರೆ ನಾನಿಲ್ಲಿ ಸ್ವಲ್ಪ ಒಂದು 2ರಿಂದ 3 ದೊಡ್ಡ ಚಮಚದಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಂಡಿದ್ದೇನೆ. ಒಂದು ಹಸಿಮೆಣಸು, ಒಂದು ಸಣ್ಣ ತುಂಡು ಶುಂಠಿ, ಸ್ವಲ್ಪ ಜೀರಿಗೆ ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗದ ಹಾಗೆ ಒಳ್ಳೆಯದಾಗುತ್ತೆ. ಅಂದರೆ ಕಾಬೂಲ್ ಚನ್ನ ಗ್ಯಾಸ್ ಆಗುತ್ತೆ ಕೆಲವರಿಗೆ, ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊಂಡ್ರೆ ಅದು ಗ್ಯಾಸ್ ಆಗೋದಿಲ್ಲ. ಹಾಗಾಗಿ ಜೀರಿಗೆ ಹಾಕ್ಕೊಂಡದ್ದು. ಮತ್ತೇನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಈಗ ಪೇಸ್ಟ್ ಮಾಡಿ ಆಯಿತು. ಸ್ಮೂತ್ ಪೇಸ್ಟ್ ಆಗಿ ಬಂದಿದೆ. ಉಪ್ಪು ಗಿಪ್ಪು ಎಲ್ಲ ಹಾಕಿ ಆಗಿದೆ. ಇನ್ನು ದೋಸೆ ಮಾಡೋದು, ತಿನ್ನೋದು ಅಷ್ಟೇ. ದೋಸೆ ಮಾಡಲಿಕ್ಕೆ ಕೂಡ ಕಾವಲಿಗೆಯಲ್ಲಿ ನಾನಂದರೆ ಆಲ್ರೆಡಿ ಆವತ್ತು ಒಂದು ಸ್ವಲ್ಪ ಸಮಯದ ಹಿಂದೊಮ್ಮೆ ಈ ದೋಸೆ ಮಾಡಿದ್ದೆ, ಆಗ ಚೆನ್ನಾಗಿ ಬಂದಿತ್ತು. ನೀವು ಇಲ್ಲಿ ಚಿರೋಟಿ ರವೆ ಒಟ್ಟಿಗೆ ಮಿಕ್ಸ್ ಮಾಡೋದ್ರ ಬದಲು ಓಟ್ಸು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಕಡಲೆ ಹುಡಿ ಮಿಕ್ಸ್ ಮಾಡ್ಕೊಳ್ಬೋದು, ಯಾವುದಾದ್ರೂ ಸರಿ ಮಿಕ್ಸ್ ಮಾಡ್ಕೊಳ್ಬೋದು. ಇವತ್ತು ನಾನಿಲ್ಲಿ ಸ್ವಲ್ಪ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಂಡಿದ್ದೇನೆ. ನೋಡಿ, ದೋಸೆ ಚೆನ್ನಾಗಿ ಬರ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಕಾವಲಿಗೆಯಲ್ಲಿ ಚೆನ್ನಾಗಿ ಕಾದ ಕಾವಲಿ ದೋಸೆ ಹಾಕ್ಕೊಂಡೆ. ತುಂಬ ತೆಳುವಾಗಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಬರುತ್ತೆ ಈ ಕಾಬೂಲ್ ಚನ್ನ ದೋಸೆ. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇದಕ್ಕೊಂದು ಖಾರವಾದ ಈ ಶೇಂಗಾ ಚಟ್ನಿ ಇದ್ದರೆ ಸೂಪರಾದ ಬ್ರೇಕ್ಫಾಸ್ಟ್. ಬೆಳಿಗ್ಗೆಗೆ ನಾವು ಡಯಟ್ ಮಾಡ್ತಿದ್ದೇವೆ ಅಂತೇಳಿ ಅನಿಸಲ್ಲ ನನಗೆ. ಯಾಕೆಂದರೆ ದೋಸೆಗಳು ಅಂತ ಹೇಳಿದರೆ ತುಂಬಾ ಇಷ್ಟ. ನಾವು ಮೊದಲಿನಲೇ ಅಕ್ಕಿ ದೋಸೆ, ನೀರು ದೋಸೆ ಆ ಥರ ತಿಂದುಕೊಂಡು ಬಂದವರಲ್ಲ. ಅದನ್ನು ಬಿಟ್ಟು ನಾವೀಗ ವೆಯ್ಟ್ ಲಾಸ್ ಮಾಡೋ ಜರ್ನಿಯಲ್ಲಿ ನಾವು ದೋಸೆ, ಉದ್ದಿನ ದೋಸೆ ಆ ಥರ, ಮಸಾಲೆ ದೋಸೆ ಆ ಥರ ಎಲ್ಲ ತಿನ್ನಬಾರ್ದು ಅಂತ ಇರುವಾಗ ನಮಗೆ ಈ ಥರ ಆಲ್ಟರ್ನೇಟ್ ಆಗಿ ನಾನು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನನಗೆ ದೋಸೆಗಳು ತುಂಬಾ ಇಷ್ಟ. ಗೋಧಿ ದೋಸೆ, ರಾಗಿ ದೋಸೆ ಆ ಥರ ಎಲ್ಲ ನಾವು ಮಾಡ್ಕೊಳ್ಬೋದು. ಪೋರ್ಷನ್ ಕಂಟ್ರೋಲ್ ಇರಬೇಕು ಅಷ್ಟೇ. ಇದು ಹೈ ಪ್ರೋಟೀನ್ ಕಾಬೂಲ್ ಚನ್ನ ದೋಸೆ. ನೋಡಿ ಎಷ್ಟು ಚೆಂದ ಬರ್ತದೆ, ಕಾವಲಿಗೆಯಲ್ಲಿ ಎಷ್ಟು ಚೆಂದ ಹೇಳ್ತದೆ ಅಂತ ಹೇಳಿ. ನಿಮಗೆ ನಾನು ಜಸ್ಟ್ ದೋಸೆ ಮಾಡೋದು ಎಲ್ರಿಗೂ ಗೊತ್ತಿದೆ, ಬಟ್ ನಿಮಗೆ ಹೇಗೆ ಬರ್ತದೆ ಅಂತೇಳಿ ನಾನು ಶೂಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಾನು ಜಸ್ಟ್ ನಿಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತಲ್ಲ, ನೀವು ಕೂಡ ವೆಯ್ಟ್ ಲಾಸ್ ಮಾಡುವಾಗ ಯಾವ ರೀತಿ ರೆಸಿಪಿ ಮಾಡೋದು ಅಂತ ಹೇಳಿ ಡೌಟ್ ಆಗ್ತದೆ. ನನಗೆ ಕೂಡ ಹಾಗೆ ಆಗ್ತದೆ, ಮಾರ್ನಿಂಗ್ ನಾಳೆ ಬೆಳಿಗ್ಗೆ ಎಂತ ಮಾಡೋದು ಅಂತ ಹೇಳಿ. ಅದಕ್ಕೆ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ವಿಡಿಯೋ ಶೂಟ್ ಮಾಡಿ ಒಂದೊಂದು ಹಾಕ್ತೇನೆ. ಆಗ ನಿಮಗೆ ಐಡಿಯಾಸ್ ಬರುತ್ತೆ, ಅದನ್ನೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ಥರ ಇದ್ದರೂ ಕೂಡ ಹೇಗೆ ಮಾಡೋದು ಅಂತ ಒಂದೊಂದು ಸತಿ ಡೌಟ್ ಬರುತ್ತೆ. ಅದಕ್ಕೆ ನಾನು ರೆಸಿಪಿ ಕೂಡ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ನನ್ನ ವೀಡಿಯೋಸ್, ನನ್ನ ಚಾನಲೆಲ್ಲ ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬಾ ವೆಯ್ಟ್ ಲಾಸ್ ಇದು ಇನ್ಫಾರ್ಮೇಷನ್ ಸಿಗುತ್ತೆ. ಪ್ರಾಕ್ಟಿಕಲಾಗಿ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ನನ್ನ ವೆಯ್ಟನ್ನು ಇನ್ನೂ ಶೀಘ್ರದಲ್ಲೇ ಕಡಿಮೆ ಆದ ಕೂಡಲೇ ನಾನು ತೋರಿಸ್ತೇನೆ. ಆಲ್ರೆಡಿ 80 ಇದ್ದದ್ದು 73ಗೆ ಬಂದಿದ್ದೇನೆ ನಾನೀಗ. 73 ಇದ್ದದ್ದು ಇನ್ನು 70 kg ಆಗಬೇಕು. ಆಮೇಲೆ ನೆಕ್ಸ್ಟ್ ಮತ್ತೆ 5 kg ಟಾರ್ಗೆಟ್ ಇಟ್ಕೊಳ್ಬೇಕು. ಯಾಕೆಂದರೆ ಕೂಡಲೇ ಹಾಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ನಾವು ಹೆಲ್ದಿ ವೇಯಲ್ಲಿ ಒಳ್ಳೆ ಆಹಾರ ತಿನ್ನುತ್ತಾ ಡಯಟ್ ಮಾಡ್ತಾ ಇದ್ದೇವಲ್ಲ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೇರೆ ಡಯಟ್ ರೆಸಿಪೀಸ್ ಎಲ್ಲ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ಈ ಚಾನಲ್ನ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ರುಚಿಯಾದ ರೆಸಿಪಿಗಳು, ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.